ಅದನ್ನ ಏನಪ್ಪ ಇವನು ನೋಡು, ನಾನು ಹೇಳಿದ್ನಿ ಎಲ್ಲೂ ಹೋಗ್ಬೇಡ ಕಣ ಅಂತ. ಇವನಂತೂ ಒಂದು ಮಾತಿಗೆ ಬಿಡಲ್ಲ ಕಣಪ್ಪ. ಹಂಗೆ ಮತ್ತೆ ಬೇಜಾರಾದ್ರೆ ಅವನು ಹಂಗೇನೆ. ಇವಾಗ ಮದುವೆ ಬೇಡ ಅಂತಾನೇನು? ಬೇಡ ಅಂತಾನೆ. ಹಿಂಗೆ ಮಾಡಿದ್ರೆ ನಮಗೂ ಮರ್ಯಾದೆ ಇರಲ್ಲ ಕಣಪ್ಪ. ಆಗಪ್ಪ ಅಂತ ನಾನು ಬಲವಂತ ಮಾಡ್ತಾ ಇದ್ದೀನಿ. ಇಲ್ಲ 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 ನಾನು ಆಗೋದೇ ಇಲ್ಲ ಅಂತವನೆ. ಎಷ್ಟು ಸತಿ ನಾನು ಹೇಳ್ದೆ, ಇವಾಗ ನೀನು ಇನ್ನೊಂದು ಸತಿ ಹೇಳು ಪಾಪ. ಅವ್ರ ಗಂಡ ಹೆಂಡ್ತಿ ಬಂದು ಹೇಳೋಗ್ಯವ್ರೆ. ಅಲ್ಲ ಸೆಟ್ ಆಗಲಿಲ್ಲ ಅಂದ್ರೆ ಒಂಥರ ಅರ ಯಾರದೇ ಆಗಲಿ ಹೆಣ್ಮಕ್ಳು, ಈಗ ನಮ್ಮದು ಮರ್ಯಾದೆ ಪ್ರಶ್ನೆ, ಅವ್ರದ್ದು ಮರ್ಯಾದೆ ಪ್ರಶ್ನೆ. ಅವ್ರು ಬಂದು ಹೇಳೋಗವ್ರೆ ನೋಡಿ, ಬೇಜಾರು ಮಾಡ್ಕೊಂಡು ಅವ್ರು ತಿರುಗಿ ಬಂದ್ರಲ್ಲ ಅಂತೇಳಿ ಅದೇ ಬಂದವನಿ. ಬಾ ಹೋಗಿ ಹೇಳೋಣ ಬೈಲಿ. ಒಪ್ಸೋಣ, ಅದೆಲ್ಲಿ ನೋಡೋಣ, ಒಪ್ಸಕ್ಕೆ ಟ್ರೈ ಮಾಡೋಣ. ಮತ್ತೆ ಪಾಪ ಅಂಥವ್ರೇ ಆಗಲಿ ಭಾಳ ಕಷ್ಟ. ಸುಮ್ಮನೆ ಹಿಂಗೆಲ್ಲ ಮಾಡಬಾರ್ದು. ನಮಗೂ ಬೇಜಾರಾಯ್ತು. ಅವ್ರ ಗಂಡ ಹೆಂಡ್ತಿ ಇಬ್ರು ಬೇರೆ ಬಂದರು, ಹೋಗಿ ಕರ್ಕೊಂಬತ್ತಾರೇನೋ. ಅವರು ಚೈತ್ರ ಕರ್ಷಣ ಅವ್ರನ್ನೆಲ್ಲ ಕರ್ಕೊಂಬತ್ತಾರೇನೋ. ಕರ್ಕೊಂಬರಕ್ಕಾಗಿಯೇ ಹೋಗಿ ಅವ್ರವ್ರು ಬರೀ ದೊಡ್ಡಳ್ನಾದ್ರೆ ನಾವು ಕೊಡಲ್ಲ ಅಂತಾರಪ್ಪ. ನೋಡ್ಬೇಕು ಹೆಂಗೆ ಆಗುತ್ತಾ ಏನೋ. ಹ್ಞೂನಂತೀಗಳಪ್ಪ, ಒಂದು ಮಾತಿಗೆ ಬಿಡಲ್ಲ ಕಣಪ್ಪ ನಮ್ಮ ಇವನು. ಇಲ್ಲ ಇದ್ದಾರೆ, ನಾನು ಮನೆ ತಕ್ಕ ಹೋಗಿದ್ದೆ. ಪ್ರೀತಿ ಪ್ರೀತಿ ಯಾಕೆ ಇಲ್ಲಿದ್ದೀರಾ? ಬಾ. ಆಗ ಇವನು ಮದುವೆ ಆಗಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ಇಲ್ಲೆಲ್ಲ ಬಂದಿದ್ದ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನು ಮಾಡೋಣಮ್ಮ, ನಾವು ಇವಾಗ ಒಪ್ಸೋಣ ಅಂತ. ಆಗಪ್ಪ ಅಂದ್ರೆ ಅವನು ಒಂದು ಈಟ್ ಸಿಕ್ಕಿದ್ರೆ ಏನೋ ಅವನು ಹಂಗೆ. ಮತ್ತೆ ನೋಡಿದ್ಯಲ್ಲ ನೀನು, ಆಗಲ್ಲ ಅಂತಾನೇನು. ನೋಡಮ್ಮ, ಮದುವೆ ಎಲ್ಲ ಸೆಟ್ ಮಾಡಿ ಇನ್ನೊಂದು ವಾರ, ಇನ್ನೊಂದು ಶನಿವಾರ ಭಾನುವಾರ ಮದುವೆ ಇಟ್ಕೊಂಡು ಇವಾಗ ಆಗಲ್ಲ ಅಂತಂದರೆ ಅವ್ರಿಗೆ ಬೇಜಾರಾಗಲ್ವೇ? ಅವ್ರ ಗಂಡ ಹೆಂಡ್ತಿ ಬಂದಿದ್ರು ಕಣಮ್ಮ. ಅದಕ್ಕೆ ನಾನು ಹೇಳಿದ್ವಿ, ಕುಂಡ್ರಿಸ್ಕೊಂಡು ಅಲ್ಲಿ ರೂಮ್ನಾಗೂ ಹೇಳಿದ್ಕೆ ಕೇಳಲೇ ಇಲ್ಲ. ಅವರಿಬ್ರು ಗಂಡ ಹೆಂಡ್ತಿ ಬೇರೆ ಬಂದಿದ್ರು. ಅಣ್ಣ ಹಿಂಗೆ ಹೇಳಿದ್ರೆ ಹೆಂಗಣ್ಣ, ಸೆಟ್ ಆಗಲಿಲ್ಲ ಅಂದ್ರೆ ಒಂಥರ ಎಲ್ಲ ಕರೆದಿದ್ದೀವಿ, ಎಲ್ಲ ಜನ ಕರೆದು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಅವರು ಹೇಳಿದ್ರು ಗಂಡ ಹೆಂಡ್ತಿ. ಪಾಪ ಯಾರಾದ್ರೇನಮ್ಮ ಅಲ್ವೇನಮ್ಮ, ನಮ್ಮದು ಮರ್ಯಾದೆ ಪ್ರಶ್ನೆ, ಅವ್ರದ್ದು ಮರ್ಯಾದೆ ಪ್ರಶ್ನೆ. ಅದಕ್ಕೇ ನಾನು ಇಲ್ಲೆಲ್ಲ ಬಂದು ಅದಕ್ಕೆ ಬಾರಿ ನೋಡೋಣ ಹೇಳೋಣ ಅಂತಂದೆ. ಬಾರಮ್ಮ ಪ್ರೇಮ ನೀನು ಹೇಳು. ದಡಮೈನ್ ಮಾತೇನ ಕೇಳ್ತಾನೇನ? ಯಾರು ಹೇಳೋದೇನಣ್ಣ, ಅವ್ರ ಮನ್ಸಿಗೆ ಬರಬೇಕು, ಅವ್ರಿಗೆ ಅರ್ಥ ಆಗಬೇಕು. ಅಂದರೆ ಪಾಪ ಹಿಂಗೆ ಮಾಡಬಾರ್ದು. ಎಂಥವ್ರಿಗೆ ಆಗಲಿ ಬೇಜಾರಾಗುತ್ತೆ. ಎಲ್ಲ ಸೆಟ್ ಮಾಡ್ಕೊಂಡಿರ್ತಾರೆ, ಇನ್ನೇನಿಬ್ರು ಮಕ್ಳದ್ದು ಮದುವೆ ಮಾಡ್ಬಿಡೋಣ ಅಂತ. ಇಲ್ಲ, ಒಪ್ಸಿ ಮಾಡಬೇಕು. ಬಿಡಬಾರ್ದು, ಈ ಮದುವೆನ ಒಪ್ಸ್ಬೇಕು ಅವನಿಗೆ. ಅಕ್ಕ ನೀನು ಹೇಳ್ಬಾರೆ. ನಾನು ಎಷ್ಟು ಹೇಳಿದೆ, ಅವ್ನು ಯಾಕೋ ಕೇಳಲಿಲ್ಲ. ಅದಕ್ಕೆ ಈಗ ಬೇರೆ ಅವ್ರ ಗಂಡ ಹೆಂಡ್ತಿ ಬೇರೆ ಬಂದಿದ್ರ ನಮಗೆ ಬೇಜಾರಾದ ಪಾಪ ಅವ್ರು ಹೇಳೋದಕ್ಕೆ. ಅದಕ್ಕೆ ಅತ್ತ ನಾನು ಆಗಪ್ಪ ಅಂತ ಹೇಳೋಣ ಅಂತ ಇಲ್ಲೆಲ್ಲ ಬಂದ. ಅದಕ್ಕೆ ಹೇಳೋಣ ಅಂತ ಬಂದೆ. ಬಾಯಿಲ್ ಕುಕ್ಕಣವ್ನು ಹೇಳೋಣ. ಇನ್ನು ಎಳ್ಳೈತೆ ಅಂತ ಬಂದವ್ನು ಇಲ್ಲಿ ಕುಕ್ಕಂಡವ್ನಿ. ಈಗಳಮ್ಮ ಅವ್ನು ಏನು ಸಣ್ಣ ಹುಡುಗನಿಂದಲೂ ಅದು ಏನು ಆಟ ಯಪ್ಪ ಸಖತ್ತು ಆಟ ಮಾಡೋದು ಕಲ್ತ್ಬಿಟ್ಟವ್ನಿ. ಅದು ಯಾಕೆ ಅಷ್ಟೊಂದು ಆಟನೋ ಏನೋ. ನಪ್ಪ ನನಗಂತೂ ನೆನೆಸ್ಕೊಬಿಟ್ರೆ ನಮ್ಮ ಸಣ್ಣ ಹುಡುಗ, ಅಯ್ಯೋ ದೇವ್ರ ಅದೇನು ಆಟ ಕೊಟ್ಟವನು ಏನೋ. ಅವನು ಒಂದು ಸತಿ ಯಾತೆ ಆಗಲಿ ಅಷ್ಟೇ ಪ್ರೇಮ, ಮನ್ಯಾಗೆ ಆಗ್ಲೇಳು. ಯಾತನ ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕು, ಹಂಗೆ ಅವನು. ಯಪ್ಪ ಅದು ಏನು ಮನ್ಸೋ ಏನು, ಅದಿನೆಂಥ ಬುದ್ಧಿನೋ ಅನಿಸುತ್ತೆ ನನಗೆ ಅವನ ಬುದ್ಧಿ. ಈಗ ಒಬ್ಬೊಬ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದೇ ಥರ ಇರೋಕ್ಕಾಗುತ್ತೇನು ಪ್ರೀತಿ? ಏನು ಮಾಡೋದು, ನಾವಂತವ್ರಿಗೆ ತಿದ್ದಿ ಬುದ್ಧಿ ಸ್ವಲ್ಪ ಬುದ್ಧಿ ಹೇಳಿ ಏನು ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅಂತೇಳಿ ಹೇಳ್ಬೇಕು. ಎಲ್ಲರದು ಒಂದೇ, ನಮ್ಮ ಮಕ್ಕಳಾದ್ರೇನು ಅವ್ರ ಮಕ್ಕಳಾದ್ರೇನು ಎಲ್ಲರೂ ಒಂದೇ ಥರ ತಿಳ್ಕೊಬೇಕು ಪಾಪ. ಇವ್ರು ಇನ್ನೂ ನಮ್ಮ ಅಪ್ಪ ನಮ್ಮಮ್ಮ ಆಗು ಅಂತಾರೆ. ನನಗೆ ಒಂದು ಸತಿ ಏನೋ ನಮ್ಮ ಮನಸ್ಸಿಗೆ ಬೇಜಾರಾಗ್ಬಿಡ್ತು, ಸಿಟ್ಟು ಬಂದ್ಬಿಡ್ತು ಅಂತಂದ್ರೆ ನನಗೆ ತಡ್ಕೊಂಬಕ್ಕಾಗಲ್ಲ. ನನಗೆ ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ಸುಮ್ಮನೆ ಆತ ಕೆಲ್ಸಕ್ಕಾದ್ರೂ ಹೋಗ್ಕೊಂಡಿರ್ತಿದ್ದೆ. ನಮ್ಮ ಅಮ್ಮನೇ ಮಾಡಿದ್ದು. ಏನು ಮಾಡೋದು, ತಲೆ ಕೆಟ್ಟಂಗೆ ಆಗ್ತೈತೆ. ನೀನು ಕೂತ್ಕೊಂಡಿದ್ಯೇನೋ, ನಾನು ಅಲ್ಲೆಲ್ಲ ನೋಡ್ತಾ ಇದ್ದೀನಿ ಹೋಗತ್ಲಾಗೆ. ಪಾಪ ಭುವನ್ ಬಾರಪ್ಪ ಮನೆ ಹತ್ರ ಹೋಗೋಣ. ಹೊರ್ಟೋಗು, ನನಗೆ ಬಲವಂತ ಮಾಡಬೇಡ್ರಿ. ಬಲವಂತ ಮಾಡಬೇಡ್ರಿ ಅಂದರೆ ಹೆಂಗಪ್ಪ? ಇವಾಗ ಎಲ್ಲ ಸೆಟ್ ಆಗೈತೆ. ಇನ್ನೇನು ಇನ್ನೊಂದು ಶನಿವಾರ ಭಾನುವಾರ ಮದುವೆ ಇಟ್ಕೊಂಡು ನಾವು ಇವಾಗ ಮದುವೆ ಇಷ್ಟ ಇಲ್ಲ ಅಂತಂದ್ರೆ ಯಾರ್ದಾದ್ರೆ ಏನಪ್ಪ ಪಾಪ. ಭುವನ್ ನಾನು ಹೇಳೋದು ಕೇಳೋ, ನೀನು ಹಿಂಗೆ ಮಾಡಬೇಡ ಪಾಪ. ಹಿಂಗೆ ಮಾಡಿದ್ರೆ ಅವ್ರ ಮನಸ್ಸಿಗೂ ಬೇಜಾರಾಗಿರುತ್ತೆ ಕಣೋ. ಭಾಳ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಸೆಟ್ ಆಗಲಿಲ್ಲ ಅಂದರೆ ಒಂಥರ ಏನೋ ಅನ್ಸಲ್ಲ ಕಣೋ. ಸೆಟ್ ಆಗೈತಲ್ಲೋ, ಎಲ್ಲ ಕರ್ದೈತೆ. ಇನ್ನೇನು ಶನಿವಾರ ಭಾನುವಾರ ಮದುವೆ ಐತೆ ಅಂತದ್ರಾಗ ಇವಾಗ ನಮ್ಗೆ ಹಿಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ಪಾಪ ಅವ್ರ ಗಂಡ ಹೆಂಡ್ತಿ ಇಬ್ರು ಬಂದು ಗೋಳಾಡಿದ್ರಂತೆ. ಒಪ್ಕೊಳ್ಳೋ, ಏನೋ ತಪ್ಪು ಮಾಡವಳೆ. ಇನ್ನೇನು ಮಾಡೋಕ್ಕಾಗುತ್ತೆ, ಅವಳು ಚೆಲ್ಲಾಟ ಆಡಕ್ಕೆ ಹೋಗಿ ಹಿಂಗೆ ಆಗಿರೋದಂತೆ. ಮದುವೆ ಆದ್ಮೇಲೂ ಹಿಂಗೆ ಮಾಡಿದ್ರೆ ನನಗೆ ಮರ್ಯಾದೆ ಇರುತ್ತಾ ದೊಡ್ಡಮ್ಮ? ನೀನೇ ಹೇಳು. ಅವಳು ಮದುವೆ ಆದ್ಮೇಲೂ ನನ್ನ ಹತ್ರ ಈ ರೀತಿ ಎಲ್ಲ ನಡ್ಕೊಂಡ್ರೆ ಸುಮ್ಮನೆ ತಮಾಷೆ ಎಲ್ಲ ಮಾಡೋಕೆ ಹೋಗಿ ಅದು ನಾಳೆ ದಿನ ನನಗೆ ನನ್ನ ಜೀವನದಲ್ಲಿ ತುಂಬ ನೋವು ಅನುಭವಿಸ್ಬೇಕಾಗುತ್ತೆ. ಹಿಂಗೆಲ್ಲ ಆಗಿರೋದೆಲ್ಲ ನನಗೆ ನೋಡ್ಬಿಟ್ಟು ನನಗೆ ಈಗಲೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ನಾಳೆ ದಿನ ಮದುವೆ ಆದ್ಮೇಲೆ ಏನಾದರೂ ಹಿಂಗಾಗ್ಬಿಟ್ರೆ ನನಗೆ ತುಂಬ ಬೇಜಾರಾಗ್ಬಿಡುತ್ತೆ. ಮತ್ತೆ ಕೇಳಪ್ಪ ಪುಟ, ಪ್ಲೀಸ್ ಕಣಪ್ಪ, ಪ್ಲೀಸ್ ಕಣೋ, ಹಂಗೆಲ್ಲ ಮಾತಾಡಬಾರ್ದು ಕಣೋ. ಈಗಳ ಇದಕ್ಕೆ ನಾವು ಜವಾಬ್ದಾರಿ ತಗೊಂತೀವಿ. ಏನು ತೊಂದರೆ ಆದ್ರೂ ನಾವಿದ್ದೀವಿ. ನಿನ್ಗೇನು ಸಹಾಯ ಬೇಕಿದ್ರು ನಾವು ಮಾಡ್ತೀವೋ. ಅಯ್ಯೋ ಆಗೋವರೆಗೂ ಹೇಳ್ತೀರಾ, ಆದ್ಮೇಲೆ ಎಲ್ಲ ನಿಮ್ಮ ಜೀವನ ನೀವು ನೋಡ್ಕೋಬೇಕಣಪ್ಪ. ನಿಮ್ಮ ಮದುವೆ ಮಾಡೈತೆ, ನಿಮ್ಮ ಜೀವನ ನೀವು ನೋಡ್ಕೊಂಡು ನೀವು ಚೆನ್ನಾಗಿರ್ಬೇಕು, ನೀವು ಗಂಡ ಹೆಂಡ್ತಿ ಅಂತ ಹೇಳ್ತೀರಾ. ನಾವೆಲ್ಲೆದೆಲ್ಲೇ ತಕ ಮಾಡೋಣಪ್ಪ ಅಂತ ಹೇಳ್ತೀರಾ. ಹಂಗೆ ಹೇಳಿರೋ ಮಾತನ್ನು ನನಗೆ ಚೆನ್ನಾಗಿ ಗೊತ್ತೈತೆ. ನನಗೆ ಏನು ಹೇಳ್ಬೇಡ್ರಿ, ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಹೋಗ್ತಾ ಇರ್ರಿ. ನನಗೆ ಬೇಡ ಅಂದರೆ ಬೇಡ ಅಷ್ಟೇನೆ. ಹೆಂಗೆ ತಿರ್ಕೊಂಡ್ರೆ ಹೆಂಗೋ, ಹೀಗಡೆ ತಿರ್ಗಪ್ಪ ಪಾಪ, ಒಪ್ಕೊಳಪ್ಪ. ಪಾಪ ಅವಳಿಗೂ ಬೇಜಾರಾಯ್ತು ಕಣ, ಅವಳು ತುಂಬ ಅಳ್ತಾವಳೆ. ಅಲ್ಲಿ ಬಿಡ್ದೋಳಮ್ಮ, ಅಳ್ತಾವಳೆ ಅಂತಂದರೆ ಹಳ್ಳಿ ಬಿಡು. ನಾನು ಏನು ಮಾಡೋಕ್ಕಾಗಲ್ಲ. ಅವಳು ಮಾಡಿರೋ ತಪ್ಪಿಗೆ ಅವಳು ಅಳ್ತಾವಳೆ.
ನಾವು ಅದನ್ನೇ ನಾವು ಇದು ಮಾಡ್ಕೊಳಕ್ಕಾಗುತ್ತಾ? ಒಳ್ಳೆ ಬಿಡು, ನನಗೆ ಮತ್ತೆ ಬೇಜಾರಾಗಕ್ಕಿಲ್ವಾ? ಮರ್ಯಾದೆ ಇರುತ್ತೆ ಆ ಊರಾಗ. ಹೆಂಗೆ ಮಾತಾಡ್ತಾರೆ ಹೇಳು? ನನ್ನ ಬಗ್ಗೆನೇ ಆಗಲಿ ಯಾರು ಮರ್ಯಾದೆ ಕೊಡಲ್ಲ, ಒಂಥರ ಚೀಪಾಗಿ ಮಾತಾಡ್ತಾರೆ. ಈ ರೀತಿ ಕೆಲಸಗಳೆಲ್ಲ ಮಾಡ್ಕೊಬಿಟ್ರೆ ಚೀಪಾಗಿ ಮಾಡ್ತಾರೆ. ಏಯ್ ಬಾರೋ, ಅದೆಲ್ಲ ಏನ್ ನೀನು? ಎಲ್ಲರೂ ಒಂದೊಂದು ತಪ್ಪು ಮಾಡಿರ್ತಾರೆ ಕಣ, ಅದನ್ನೇ ಮನಸ್ಸಿನ ಇಕ್ಕಂಡ್ರೆ ಆಗುತ್ತೇನೋ? ಎಲ್ಲರೂ ಜೀವನದಲ್ಲಿ ಒಂದೊಂದು ತಪ್ಪು ಮಾಡಿರ್ತಾರೆ, ಎಲ್ಲ ಇದ್ದಿದ್ದೇನೆ. ಬಾರೋ, ಎದ್ದು ಬಾರೋ. ಆಗತ್ಲ ಸುಮ್ಮನೆ ಚೆನ್ನಾಗಿರ್ ಬಾರೋ, ನಾವು ಜವಾಬ್ದಾರಿ ತಗೊಂತೀವಿ ಅಂತ ಹೇಳ್ತಿಲ್ವೇ? ಹಿಂಗೆ ಮಾಡಿದ್ರೆ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಯಾರಿಗಾಗಲಿ ಬೇಜಾರಾಗುತ್ತೆ ಕಣೋ. ನಮ್ಮನೆಯಾಗೂ ಈಗ ನೀನೇ ಒಂದು ಹೆಣ್ಣು ಹುಡುಗಿ ಆಗಿದ್ರು ನಮಗೂ ಯಾರಾದರೂ ಆ ರೀತಿ ಮಾಡಿದ್ರೆ ನಮಗೂ ಬೇಜಾರಾಗೋದು. ಎದ್ದಾಳಪ್ಪ, ಎದ್ದಾಳು, ಮನೆ ತಕ್ಕ ಹೋಗೋಣ. ಹಿಂಗೆ ಬಂದು ಹಿಂಗೆ ಮುಂಚ್ಕೊಂಡು ಕೂಕಬೇಡ, ಎದ್ದಾಳಪ್ಪ ಎದ. ಅವರು ಏನು ಮಾತಾಡ್ತಾರೆ ಅವ್ರ ಮುಂದೆ ನೀನು ಕೂಕೊಂಡು ಮಾತಾಡಿದ್ರೆ ಆಮೇಲೆ ಅವ್ರು ಏನು ಹೇಳ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಹಂಗೆ ಸ್ವೀಟ್ ಮಾಡ್ಕೊಂಡು ಸುಮ್ಮನಾಗಿದ್ದೆ. ಪಾಪ ಅವರಿಬ್ರು ಗಂಡ ಹೆಂಡತಿ ಬಂದು ಗೋಳಾಡಿರೋದು ನೋಡಿ ನನಗೆ ಒಂಥರ ಬೇಜಾರಾಯಿತು. ನಮ್ಮ ಮನೆಯಾಗ ಒಬ್ಳು ಹೆಣ್ಮಗಳಿದ್ದಿದ್ರೆ ಹಿಂಗೆ ಅಲ್ವೇ, ಮದುವೆ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ ಆಡ್ಕೊಂತಾರಲ್ವೇ. ಈಗ ದೊಡ್ಡ ಮಗಳನ್ನ ಕೊಡ್ರಿ ಅಂತ ಕೇಳಿ ಅದಕ್ಕೆ ದೊಡ್ಡ ಮಗಳನ್ನ ಕೊಡಲ್ಲ ಅಂತಾರೆ. ಇಬ್ರು ಮಾಡ್ಕೊಂಬಂದ್ರೆ ಮಾಡ್ಕೊಳ್ರಿ ಅಂತಾರೆ ಕಣೋ. ಅದಕ್ಕೆ ಎದ್ದಾಳೋ ಎದ್ದಾಳೋ. ಅವನೇನು ಅದೇ ಬೇಕಲ್ಲ ಮಾಡೋದನ್ನ ಏನೋ ಕಣೋ. ಹಿಂಗೆ ಅವ್ನು ಒಳ್ಳೆನಲ್ಲ. ಅವನು ಅಂದರೆ ಆ ಶಾರುನು ಒಳ್ಳೆವಳಲ್ಲ, ಅವನು ಒಳ್ಳೆಯವನಲ್ಲ. ಅವ್ರನ್ನು ಮಾತ್ರ ಅವ್ರು ಮಾಡಿರೋದು ಮಾತ್ರ ನಂಬೇಡ. ಇನ್ನು ಬೇರೆದು ಯಾರ್ದಾನ ಹೇಳು, ಅವ್ರು ಮಾಡ್ಯವ್ರು ಅಂದ್ರೆ ಅದು ನಂಬಲೇಬೇಡ ಕಣೋ. ಪಾಪ ಎದ್ದಾಳಪ್ಪ, ಎದ್ದಾಳ, ಹೋಗೋಣ. ಮುಂಚ್ಕೊಂಡು ಬಂದು ಹಿಂಗೆ ಕುಕ್ಕಬಾರ್ದು. ಯಾರನ್ನ ಕಂತಾರೆ ಏನು ಅನ್ಕೊಂತಾರೆ? ಅಯ್ಯೋ ಮದುವೆ ಆಗ ಹುಡುಗನ ನೋಡು ಅವ್ನು ಹಿಂಗೆ ಮಾಡ್ತಾನಂತೆ, ಅಯ್ಯೋ ಅವ್ನು ಏನೈತೇನೋ. ನಿನ್ನ ಬಗ್ಗೆನೂ ಕೆಟ್ಟ ಮಾತಾಡ್ತಾರೆ ಕಣ. ಹುಡುಗಿ ಬಗ್ಗೆ ಕೆಟ್ಟಾಗ ಮಾತಾಡಿದ್ರು ನಿನ್ನ ಬಗ್ಗೆನೂ ಮಾತಾಡ್ತಾರೆ. ಬರೀ ಆ ಹುಡುಗಿ ಮರ್ಯಾದೆ ಹೋಗುತ್ತೆ ಅಂತ ಅನ್ಕೋಬೇಡ, ನಿನ್ನ ಮರ್ಯಾದೆನೂ ಹೋಗುತ್ತೆ. ನನ್ನ ಮರ್ಯಾದೆ ಯಾಕೆ ಹೋಗುತ್ತಡಮ್ಮ? ನನ್ನ ಮರ್ಯಾದೆ ಹೋಗಲ್ಲ ಬಿಡು. ನಾನೇನಂತ ತಪ್ಪು ಮಾಡಿದ್ದೀನಿ? ಅವಳು ತಪ್ಪು ಮಾಡಿರೋದು ಅವಳು. ನನ್ಗೇನು ಮರ್ಯಾದೆ ಹೋಗೋ ಅಂಥದ್ದೇನಿಲ್ಲ. ಏ ಕಣೆ ಅಕ್ಕ, ಇವನು ತುಂಬ ಆಟ, ಏನು ಹೇಳಿದ್ರು ಕೇಳಲ್ಲ ಕಣೆ. ಅಯ್ಯೋ ಸಣ್ಣ ಹುಡುಗನಿಂದಲ್ಲ, ಅದು ಏನು ಆಟ ಕಲ್ತವನೋ ಏನೋ. ನಾನು ಸಣ್ಣ ನಮ್ತ ಉಪ್ಸಿ ಹಿಂಗಾಗಿರೋದು. ಎದ್ದಾಳಲೇ, ಎದ್ದು ಬಾರ. ನಾವು ಇಷ್ಟೆಲ್ಲ ಹೇಳಿ ನಿಮ್ಮ ದಡಮ್ಮನ ಮಾತಿಗಾದ್ರೂ ಬೆಲೆ ಕೊಡೋ. ನಿಮ್ಮ ದಡಮ್ಮ ಬಂದೈತಲ್ಲ ಹೇಳಕ್ ನಿನಗೆ, ಅವ್ರ ಮಾತಿಗಾದ್ರೂ ಬೆಲೆ ಕೊಡು. ಅಪ್ಪ ಅಮ್ಮ ಬರ್ರಿ, ಅವ್ನು ಬರ್ತಾನೆ ಬರ್ರಿ. ಸಮಾಧಾನ ಆದಮೇಲೆ ಅವ್ನು ನನಗೆ ಕರಿಯಕ್ಕೆ ಹೋದ್ರೆ ಅವ್ನು ಜಾಸ್ತಿ ಇನ್ನೂ ಅತಿ ಮಾಡ್ತಾನೆ. ಅವ್ನು ಯಾವತ್ತೇ ಆಗಲಿ ನಾವು ಕರೆದಷ್ಟು ಇಲ್ಲ ನಾನು ಬರಲ್ಲ ಅಂತಾನೆ. ಸುಮ್ಮನೆ ಹೋದ್ರೆ ಅವನೇ ಬರ್ತಾನೆ. ಬಾರೋ, ಅವರು ಬರ್ತಾರಲ್ಲನ ಅಂತ ಹೇಳಿ, ಅವರು ನ್ಯಾಯ ಪಂಚಾಯತಿ ಮಾಡಕ್ಕೆ ಬರ್ತಾರೆ ಅಂತ ಹೇಳಿ ಬಾ ಅಷ್ಟೇನೆ. ಅವನು ಕರಿಯಕ್ಕೆ ಹೋಗ್ಬಾರ್ದು, ಸುಮ್ಮನೆ ಬಿಟ್ಟುಬಿಡಿ. ಬರ್ರಿ, ಸುಮ್ಮನೆ ಬರ್ತಾನೆ ಅವನು. ನೋಡು ಅವ್ನು ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡು. ಅಲ್ಲ, ಯಾವ ಥರ ಮಾತಾಡ್ತಾ ಇದ್ದಾನೆ ನೋಡು. ಅವ್ನು ಹೆಂಗೆ ಮಾತಾಡ್ತಾನೆ ಅಂತ. ಹಂಗೆ ಬಿಡಕ್ಕಾಗುತ್ತೇನೋ? ಕರ್ಕೊಂಡು ಹೋಗ್ಬೇಕಪ್ಪ. ಅಯ್ಯೋ ಏನೋ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮಗೆ ತಿಳಿದಿರೋದನ್ನ ಹೇಳ್ಬೇಕು. ಈಗಳಪ್ಪ ಹಿಂಗೆ ಮಾಡಬೇಡ, ಹಿಂಗೆ ಮಾಡು ಎಲ್ಲ ಏನೋ ಹೇಳಿ ಕರ್ಕೊಂಡು ಹೋಗ್ಬೇಕಪ್ಪ ಬುದ್ಧಿನ. ಹಂಗೆ ಕೈ ಬಿಡಕ್ಕಾಗುತ್ತೇನೋ? ನಿಂದೆ ಒಂದು ಕತಿಯಪ್ಪ. ಅವ್ನು ಏನು ಕರಿಬೇಡ್ರಿ, ಅವ್ನೇನು ಇದು ಮಾಡಬೇಡ್ರಿ ಅಂತೀಯ. ಕರೀಲಿಲ್ಲ ಅಂದ್ರೆ ಹೆಂಗಾಗುತ್ತೋ ಪಾಪ, ಅವ್ರಿಗೆ ಬೇಜಾರಾಗಲ್ವೇನೋ? ಮದುವೆ ಸೆಟ್ ಆಗಲಿಲ್ಲ ಅಂದರೆ ಏನೋ ಒಂದ್ಸಲ ಕಾಣುತ್ತೀರಾ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಲಿ ಏನಾಗಲ್ಲ. ಇನ್ನೊಂದು ವಾರ ಮದುವೆ ಇಕ್ಕೊಂಡು ಎಲ್ಲ ಲಘು ಪತ್ರಿಕೆ ಎಲ್ಲ ಅವರು ಕೊಟ್ಟವ್ರೆ. ಇನ್ನೇನು ಅವರು ಪಾಪ ಎಲ್ಲ ಕೊಟ್ಟು ಅಲ್ಲೇನೆ ಊರಿಗೆ ಹೋಗೋಣ ಅಂತ ಅವರು ಎಲ್ಲ ತಯಾರಿ ಮಾಡ್ಕೊಂಡವ್ರೆ. ಎಲ್ಲ ಆಗಲಿ ಪಾಪ. ಅವರು ಎಲ್ಲ ಬಟ್ಟೆ ಬರೆ ಎಲ್ಲ ತಗೊಂಬಂದು ಅವರು ಚೆನ್ನಾಗಿ ಮದುವೆ ಮಾಡಬೇಕು, ಇರೋರಿಬ್ರು ಹೆಣ್ಮಕ್ಳು ಅಂತೇಳಿ ಅವರು ಆಸೆ ಇಟ್ಕೊಂಡಿರ್ತಾರಲ್ವೇನೋ. ಅದಕ್ಕೆ ಪಾಪ ಯಾರಿಗೆ ಆಗಲಿ ಹೇಳು, ಇವನು ಒಂದು ಇಟ್ಟಿಟ್ಕೆ ಹಿಂಗೆ ಸೆಡು ಮಾಡ್ಕೊಂಡು ಹಿಂಗೆ ಕುತ್ಕೊಂಡ್ರೆ ಯಾರಿಗೆ ಆಗಲಿ ಬೇಜಾರಾಗೇ ಆಗುತ್ತೆ. ಇನ್ನೊಂದು ವಾರ ಮದುವೆ ಇಟ್ಕೊಂಡು ಮದುವೆ ಕ್ಯಾನ್ಸಲ್ ಆಗಿಬಿಟ್ರೆ ಬೇಜಾರಾಗುತ್ತೆ. ಅದಕ್ಕೆ ಇವರೆಲ್ಲರೂ ಸೇರಿಕೊಂಡು ಒಪ್ಪಿಸ್ತಾ ಇದ್ದಾರೆ. ಆದರೆ ಇವನು ಇಲ್ಲ, ನಾನು ಆಗೋದಿಲ್ಲ, ನನಗಿಷ್ಟ ಇಲ್ಲ ಅಂತೇಳಿ ತುಂಬ ವಾದ ಮಾಡ್ತಾ ಇದ್ದಾನೆ. ಏನು ಮಾಡೋದು? ಹಿಂಗಾಗ್ಬಿಟ್ರೆ ಬೇಜಾರು. ಇವ್ರಿಗೂ ಒಂಥರ ಸಿಟ್ಟಿತ್ತು ಪ್ರೀತಿಗೂ. ಆದರೂ ಇವಾಗ ಪಾಪ ಅವರು ಪ್ರವೀಣ ಬಂದು ಎಲ್ಲ ಕೇಳ್ಕೊಂಡ್ಮೇಲೆ, ನೋಡಮ್ಮ ಇನ್ನೊಂದು ವಾರ ಮದುವೆ ಐತೆ, ನಮಗೂ ಮರ್ಯಾದಿರಲ್ಲ ನಿಮಗೂ ಮರ್ಯಾದಿರಲ್ಲ, ಸುಮ್ಮನೆ ಯಾಕೆ ಮದುವೆ ಕ್ಯಾನ್ಸಲ್ ಮಾಡೋದು ಬೇಡ. ಏನೇ ಬುದ್ಧಿವಾದ ಹೇಳ್ಬಿಟ್ಟು ಅವ್ರಿಗಿನ್ನೂ ಗೊತ್ತಾಗಲ್ಲ, ಇನ್ನೂ ಜೀವನ ಅಂತಂದ್ರೆ ಏನೋ ಅಂತ ಅರ್ಥ ಆಗಿರಲ್ಲ, ಬುದ್ಧಿ ಹೇಳಿ ಮದುವೆ ಮಾಡೋಣ ಅಂತೇಳಿ ಹೇಳಿದಕ್ಕೆ ನಾವು ಇವನಿಗೆ ಸ್ವಲ್ಪ ಒಪ್ಪಿಸ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ನೋಡ್ತಾ ಇರಿ, ನೇನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಇನ್ನೂ ಒಪ್ಕೊಳ್ತಾನೋ ಇಲ್ವೋ ಗೊತ್ತಿಲ್ಲ. ಇವನ್ನ ತುಂಬ ಬಲವಂತದಿಂದ ಒಪ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.